ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 8 ಎಕರೆ ಜಮೀನು ಸ್ನೇಹಿತರೆ. ನಿಮಗೆ 8 ಎಕರೆ ಜಮೀನು ಸ್ಟಾರ್ಟಿಂಗ್ ಚಾನಲ್ ದಾರಿ, ರೋಡು ಅಗಲವಾಗಿದೆ. ಆರಾಮಾಗಿ ಲಾರಿ ಬಸ್ ಏನು ಬೇಕಾದ್ರೆ ತಿರುಗಾಡ್ಬೋದು. ಚಾನಲ್ ಸ್ನೇಹಿತರೆ, ಸದ್ಯಕ್ಕೆ ಯಾವುದೇ ಡ್ಯಾಮ್ಗಳಲ್ಲೂ ಕೂಡ ನೀರು ತುಂಬ ಕಡಿಮೆ ಇರೋದ್ರಿಂದ ರೈತರಿಗೆ ನೀರಿನ ಸಮಸ್ಯೆ ತುಂಬ ಇದೆ. ಈಗ ನಾವೀಗ ನೋಡುವಂಥದ್ದು ಇದು 8 ಎಕರೆ ಜಮೀನು ಸ್ನೇಹಿತರೆ. ಇದು ಅಣ್ಣ ತಮ್ಮರ ಭಾಗ ಆಗಿದೆ. ಇಬ್ಬರು ಕೂಡ ಲ್ಯಾಂಡ್ನ ಕೊಡ್ತಾಯಿದ್ದಾರೆ. ನಿಮಗೆ ರೆಡ್ ಸಾಯಿಲ್ ಅದಲ್ಲದೆ ಇದು ನಿಮಗೆ ಪ್ಯೂರ್ ರೆಡ್ ಸಾಯಿಲ್ ಜನರಲ್ ಪ್ರಾಪರ್ಟಿ. ನಿಮಗೆ ಇದು ನಿಮಗೆ ಜನರಲ್ ಪ್ರಾಪರ್ಟಿ. ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಸ್ನೇಹಿತರೆ. ನೋಡೋಕ್ಕೂ ನಿಮಗೆ ಪ್ರಕೃತಿ ಒಳ್ಳೆ ವಿಶಾಲವಾಗಿ ತುಂಬ ಚೆನ್ನಾಗಿ ಕಾಣುತ್ತೆ. ನಿಮಗೆ ಒಳ್ಳೆ ಲೊಕೇಶನ್ ಮತ್ತು ನಿಜವೇ ನಾವು ಹೇಳುವಾಗೇ ಇಲ್ಲ, ಒಳ್ಳೆ ಲೊಕೇಶನ್ ಸ್ನೇಹಿತರೆ. ನಾವಿಲ್ಲಿ ಬೋರ್ ಹಾಕ್ಸ್ಕೋಬೋದು ಆರಾಮಾಗಿ. ಈ ಜಾಗದಲ್ಲಿ ನಿಮಗೆ ಬೋರ್ ಹಾಕೋರು ಒಂದು 300-350 ಅಡಿಗೆಲ್ಲ ಒಳ್ಳೆ ನೀರು ಸಿಗುತ್ತೆ ಸ್ನೇಹಿತರೆ. ನಿಮಗಿದು ಒಳ್ಳೆ ಗುಡ್ಡಗಾಡು ಪ್ರದೇಶ, ಅಂದರೆ ಬೆಟ್ಟದ ಸಮೀಪ ನಿಯರ್ ಇರುವಂತಹ ಒಂದು ಜಾಗ. ಆದ್ದರಿಂದ ಇಲ್ಲಿ ನೀರಿನ ವಾತಾವರಣ, ನೀರಿನ ಸೆಲೆ ಅಷ್ಟೇ ಚೆನ್ನಾಗಿರುತ್ತೆ. ಮಣ್ಣು ಕೂಡ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಇವರು ಪರ್ ಎಕರ್ 18 ಲ್ಯಾಕ್ ಹೇಳ್ತಾಯಿದ್ದಾರೆ. 1 ಎಕರೆಗೆ 18 ಲಕ್ಷ ಅಂತ ಹೇಳ್ತಾಯಿದ್ದಾರೆ. ನಮಗೆ ಇದು ವಿಲೇಜ್ ಕೂಡ ನಿಯರ್ ಇದೆ ಸ್ನೇಹಿತರೆ. ನಾನು ತೋರಿಸ್ಕೊಡ್ತೀನಿ ಅದನ್ನು, ವಿಲೇಜ್ ಎಲ್ಲಿ ಬರುತ್ತೆ ಅಂತ. ವಿಲೇಜ್ ಕೂಡ ನಿಮಗೆ ತುಂಬ ನಿಯರ್ ಆಗಿದೆ. ನಮಗೆ ವಿಲೇಜ್ ನಿಯರ್ ಆಗಿದೆ, ಚಾನಲ್ ಇದೆ, ಲ್ಯಾಂಡ್ ಕೂಡ ಚೆನ್ನಾಗಿದೆ. ಆಮೇಲೆ ಪೊಲ್ಯೂಷನ್ ಕೂಡ ಇಲ್ಲ. ಆಮೇಲೆ ನಿಮಗೆ ವಾತಾವರಣ ಹೆಂಗಿದೆ ಅಂತ ನಾವು ಹೇಳಬೇಕಾದ ರೀಸನ್ ಏನಿಲ್ಲ ಸ್ನೇಹಿತರೆ. ನೇರ ರೈತರ ಹತ್ರ ನಿಮಗೆಲ್ಲನೂ ಮಾತುಕತೆ ಸ್ನೇಹಿತರೆ. ನಾವಿಲ್ಲಿ ಬೋರ್ ಹಾಕೊಂಡು ನಮಗೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಒಂದೇ ಕನಸುತ್ತೆ, ನಾ ತೋಟ ಮಾಡಿದ್ರೆ ಈ ಥರ ಮಾಡಬೇಕು, ಫಾರ್ಮ್ ಹೌಸ್ ಮಾಡಿದ್ರೆ ಈ ಥರ ಮಾಡಬೇಕು ಅನ್ನೋ ಆಸೆ ಎಲ್ಲರಿಗೂ ಇದ್ದೇ ಇರುತ್ತೆ ಸ್ನೇಹಿತರೆ. ಆ ಥರ ನಾವಿಲ್ಲಿ ಅವರವರ ಮನಸ್ಸಿನ ಆಸೆ ಅಥವಾ ಅವ್ರ ಕನಸು ಏನಿದೆ ಅದನ್ನು ನಾವಿಲ್ಲಿ ನೆರವೇರಿಸ್ಕೋಬೋದು. ಅಂದರೆ ಕೆಲವ್ರಿಗಿರುತ್ತೆ, ನನಗೆ ಅಡಿಕೆ ತೆಂಗು ಹಾಕಿಬಿಟ್ಬಿಟ್ಟು ಒಂದು ಮನೆ ಕಟ್ಕೊಂಡು ತಿರುಗಾಡ್ಕೊಂಡಿದ್ರೆ ಸಾಕು ಅಂತ. ಇನ್ನು ಕೆಲವ್ರಿಗೆ ಇಲ್ಲ, ನಾನು ಒಳ್ಳೆಯ ವ್ಯವಸಾಯ ಮಾಡಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ ಸ್ನೇಹಿತರೆ. ಮನುಷ್ಯರಿಗೆ ಎಲ್ಲ ಆಸೆ ಅನ್ನೋದು ಸಹಜ. ನಮಗೆ ಇಲ್ಲಿ ನಾವು ಅದೇ ಥರ ನಮ್ಗೆ ಏನು ಬೇಕು ಅದನ್ನು ನೆರವೇರಿಸ್ಕೊಳ್ಳೋಕ್ಕೆ ಒಂದು ಆಯುಧ ಇದ್ದಂಗೆ ಈ ಜಾಗ ನಿಜವಲ್ವೇ. ನಾವು ನಮ್ಮ ಆಸೆ ನೆರವೇರಿಸ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿದೆ. ಮಣ್ಣು ಕೂಡ ಅಷ್ಟೇ ಎಷ್ಟು ಚೆನ್ನಾಗಿದೆ ಅಂತ ಸ್ನೇಹಿತರು ನೋಡ್ತಾ ಇದ್ದೀರಾ. ತಿಂಗಳಲ್ಲಿ ಒಂದು 6 ತಿಂಗಳು ಚಾನಲ್ ನೀರು ಬಿಡ್ತಾರೆ ಜೂನಿಂದ. ಲೇಬರ್ಗೂ ಪ್ರಾಬ್ಲಮ್ ಇಲ್ಲ, ಊರ ಹತ್ರ ಇರೋದ್ರಿಂದ ಲೇಬರ್ಗಳಿಗೂ ಅಷ್ಟು ಇಲ್ಲಿ ಪ್ರಾಬ್ಲಮ್ಸ್ ಇಲ್ಲ. ಯಾಕೆಂದರೆ ಇಲ್ಲಿ ತುಂಬ ಬಡ ಜನ ಜಾಸ್ತಿ ಇಲ್ಲ. ಇಲ್ಲಿಂದ ಎಷ್ಟೋ ಜನ ಪಾಪ ಬೆಂಗಳೂರು ಹೊರಟಾಗಿದ್ದಾರೆ. ಅದರಿಂದ ಇಲ್ಲಿ ಸಾಮಾನ್ಯ ಜನಗಳಲ್ಲಿ ವ್ಯವಸಾಯ ಮಾಡೋದು ಕಡಿಮೆ ಇದೆ ಸ್ನೇಹಿತರೆ. ಅದರಿಂದ ಲ್ಯಾಂಡ್ಗಳನ್ನ ಕೊಡ್ತಾ ಇದ್ದಾರೆ. ನಾವು ಈ ಥರ ಲ್ಯಾಂಡ್ಗಳನ್ನ ಅದನ್ನು ಅಭಿವೃದ್ಧಿ ಮಾಡಿದಾಗ ಇದ್ರ ವ್ಯಾಲ್ಯೂನೇ ಬೇರೆ. ನಿಮಗೆ ನಾವೊಂದು ಬೋರ್ ಹಾಕಿ ಫೆನ್ಸಿಂಗ್ ಹಾಕಿ ಒಂದಷ್ಟು ಸಸ್ಯಗಳನ್ನ ಇಟ್ಟಾಗ ನಿಜವಾಗ್ಲೂ ಹೇಳ್ತೀವಿ, ಪ್ರತಿಯೊಂದು ಜಮೀನಿಗೂ ಒಂದು ವ್ಯಾಲ್ಯೂ, ಅಂದರೆ ಅದಕ್ಕೆ ಒಂದು ಗೌರವ ಅನ್ನೋದು ಇನ್ನೂ ಹೆಚ್ಚುತ್ತೆ. ನಾವು ಇದು ನಿಮಗೆ ಬೆಂಗಳೂರಿಗೆ ಸ್ನೇಹಿತರೆ 155 ಆಗುತ್ತೆ. ಬೆಂಗಳೂರಿಗೆ ಇದು 155 ಆಗುತ್ತೆ. ಮೈಸೂರಿಗೆ 85 ಕಿಲೋಮೀಟ್ರ್ ಆಗುತ್ತೆ. ನಿಮಗೆ ಇದು ಮೈಸೂರಿಗೆ 85 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ರೆ 63604469
78 ಈ ನಂಬರ್ ಕಾಲ್ ಮಾಡಿ ಸ್ನೇಹಿತರೆ. ನಿಮಗೆ ತುಂಬ ಅನುಕೂಲವಾಗಿರೋದ್ರಿಂದ ಲ್ಯಾಂಡು ನಮಗಿಲ್ಲಿ ಒಳ್ಳೆ ಬೆಳೆಗಳನ್ನ ಹಾಕ್ಕೊಂಡು ಒಂದು ಫಾರ್ಮ್ ಹೌಸ್ ಮಾಡ್ಕೊಂಡು ಜಾಗ ಎಲ್ಲ ತುಂಬ ಚೆನ್ನಾಗಿದೆ. ಇಲ್ಲಿ ಇವರು ಮಳೆ ಬಿದ್ದಾಗ ಮಾತ್ರ ಇವರು ರಾಗಿಗೆ ಹಾಕೊಂಡು ಬಿಟ್ಟಿದ್ದಾರೆ. ಇಲ್ಲಿ ಏನಂತಂದ್ರೆ ಬೇರೆ ಬೆಳೆಗಳ ಕಂಡಾಗ ಇಲ್ಲಿ ಔಷಧಿ ಏನು ಸಿಂಪಡಿಸಿಲ್ಲ ಸ್ನೇಹಿತರೆ. ಇಲ್ಲಿ ನಿಮಗೆ ಗೊಬ್ಬರ ಅಂತ ಹಾಕದೆ ಬೆಳೆದಿರುವಂಥದ್ದು. ನಾವು ಗೊಬ್ಬರ ಹಾಕೋದು ಯಾವಾಗ, ನನಗೆ ಒಳ್ಳೆ ಭೂಮಿ ಇದ್ದು ಒಂದು ಬೋರ್ ಇದ್ದಾಗ ನಾನು ಬೆಳೆಗಳಿಗೆ ಹಾಕಲೇಬೇಕು. ಸಾಮಾನ್ಯವಾಗಿ ಈ ಕಡೆ ಇವರೆಲ್ಲ ಏನು ಮಾಡ್ತಾರೆ, ಬೆಳೆದ ರಾಗಿ. ಅದರಿಂದಲೇ ಭೂಮಿ ನಮಗೆ ಫಲವತ್ತತೆ ಇನ್ನೂ ಕೂಡ ಚೆನ್ನಾಗಿದೆ ಸ್ನೇಹಿತರೆ. ಫಲವತ್ತತೆ ಇಷ್ಟು ಅನುಕೂಲ ಇದ್ದಾಗ ನಾವು ಆರಾಮಾಗಿ ಇದನ್ನು ಇನ್ನೂ ಚೆನ್ನಾಗಿ ಒಂದು ತೋಟನ ಇಂಪ್ರೂವ್ಮೆಂಟ್ ಮಾಡೋಕ್ಕೆ ನಮಗೊಂದು ಸಾವಯವ ಕೃಷಿ ಮಾಡೋಕ್ಕಂತೂ ಏನು ಮಾಡಿಸ್ದಂಗಿದೆ. ನಿಜವಲ್ಲೂ ಸಾವಯವ ಕೃಷಿಗೆ ಎಷ್ಟು ಯೋಗ್ಯವಾಗಿದೆ ಅಂದರೆ ಭೂಮಿ ತುಂಬ ಚೆನ್ನಾಗಿದೆ. ಯಾಕೆಂದರೆ ಇವರು ಗೊಬ್ಬರಗಳಕ್ಕೆ ಏನು ಮಾಡಿಲ್ಲ, ಬೋರ್ ತೆಗ್ಸಿಲ್ಲ, ಎಲ್ಲ ಕೂಡ ಹಾಗೇ ಇದೆ. ನೀವು ನಿಮ್ಮ ಕನಸನ್ನು ಈಡೇರಿಸ್ಕೊಳ್ಳೋಕ್ಕೆ ಇದೊಂದು ಅವಕಾಶ ಇದೆ ಸ್ನೇಹಿತರೆ. ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಎಷ್ಟೋ ಜನಗಳು ಭೂಮಿ ಬೇಕು ಅಂತಾರೆ, ಬಟ್ ಅವ್ರಿಗೆ ಭೂಮಿಗಳು ಸಿಕ್ಕಿರಲ್ಲ. ಒಳ್ಳೆ ಲ್ಯಾಂಡ್ ತೋರಿಸೋಂಥ ಅವಕಾಶ ಇರೋ ಯಾರು ನಿಮ್ಗೆ ತುಂಬ ಅನುಕೂಲವಾಗಿದೆ, ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನೀವು ಲೈಕ್ ಮಾಡೋದ್ರಿಂದ, ಶೇರ್ ಮಾಡೋದ್ರಿಂದ ನಮಗೂ ತುಂಬ ಸಹಾಯ ಆಗುತ್ತೆ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.